ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ ಹರೇ ಶ್ರೀನಿವಾಸ. ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇದಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾದಂ ಮುಕ್ತಿಪಾದಂ ವಿಮಾಜಂ ನೃಹಜಮಹಮಮೇದಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾದ್ಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ येन प्रादुरभावि भूमिवलजे विस्तारियो सन्ततिः प्राबोधिश्रुति पंकजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संध्यायरत्नावली जन्मभूमिः वैराग्य भाग्यो मम पद्मनाभतीर्थामृताब्धिर्भवतात् विभूते पदवाक्य प्रमाण ज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 69ನೆಯ ಸುಧಾಮೂಲ. ಇದರಲ್ಲಿ ಒಬ್ಬನಿಗೆ ಗುರುಗಳೇ ಸಿಗದೆ ಹೋದ್ರೆ ಕೊನೆಗೆ ಏನ್ ಗತಿ ಅಂದ್ರೆ ತಾನೇ ಶಾಸ್ತ್ರಾಭ್ಯಾಸ ಮಾಡಿ ಒಂದಿಷ್ಟು ಜನಕ್ಕೆ ಹೇಳ್ಬೇಕು ಅಂತ ಬಂದ್ರು. ಅಲ್ಲ, ಹೇಳ್ಬೇಕಾದ್ರೆ ತಪ್ಪಾಗಿ ಹೇಳಿದ್ರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಸತ್ಸಿದ್ಧಾಂತ ಮಹಾಪಯನ್. ಕೆಲವು ಸರಿ ಎಡವೋದು ಸಹಜ, ಆದ್ರೆ ಮೂಲಭೂತ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತ್ರ ಮಾತಾಡ್ಬಾರ್ದು ಅಷ್ಟು. ಕೆಲವು ಸಲ ಮಧ್ಯ ಸಿದ್ಧಾಂತ ವಿರುದ್ಧವಾಗಿ ಇರ್ಬೋದು, ಆದ್ರೆ ಪ್ರಧಾನ ಸಿದ್ಧಾಂತ ಏನಿರುತ್ತೆ ಆ ಸಿದ್ಧಾಂತಕ್ಕೆ ಮಾತ್ರ ವಿರುದ್ಧವಾಗಿ ಮಾತಾಡ್ಬಾರ್ದು ಅಂತ. ಹಾಗಾದ್ರೆ ಸಿದ್ಧಾಂತ ಅಂದ್ರೆ ಏನು, ಆ ಶಬ್ದಕ್ಕೆ ಏನರ್ಥ ಅಂತ ಬಂತು. ಆಗ ಜಯತೀರ್ಥರು ವಿವರಣೆ ಕೊಟ್ರು, ಪ್ರಾಮಾಣಿಕತೆಯ ಅಭಿಮತಃ ಅರ್ಥ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ಪ್ರಾಮಾಣಿಕವಾಗಿ ಒಂದು ವಸ್ತುವನ್ನ ಒಪ್ಪಿಕೊಡೋದು. ಈಗ ಭಗವಂತ ಇದಾನೋ ಇಲ್ವೋ, ಪ್ರಾಮಾಣಿಕವಾಗಿ ಅಂದ್ರೆ ಪ್ರಮಾಣಬದ್ಧವಾಗಿ. ಪ್ರಮಾಣ ಅಂದ್ರೆ ಈಗ ವೇದವಾಕ್ಯ ಆಗ್ಬಹುದು, ಅಥವಾ ಪ್ರತ್ಯಕ್ಷ ಆಗ್ಬಹುದು, ಅನುಮಾನ ಆಗ್ಬಹುದು. ಹಿಂದೆ ಎಲ್ಲ ಅನೇಕ ಪ್ರಮಾಣಗಳನ್ನ ಹೇಳಿದ್ರಲ್ಲ, ಈ ಪ್ರಮಾಣದಿಂದ ಒಂದು ವಸ್ತು ಹೀಗಿದೆ ಅಂತ ತೀರ್ಮಾನ ಮಾಡಿ ಹೇಳ್ತಾರಲ್ಲ, ಅದನ್ನೇ ಆ ವಸ್ತುವನ್ನ ಸಿದ್ಧಾಂತ ಅಂತ ಕರೀತಾರೆ. ಸಿದ್ಧ ಅಂತಹ ಸಿದ್ಧ ಆಯ್ತು.
ಏನು ಸಿದ್ಧ ಆಯ್ತು? ನಿಶ್ಚಿತವಾಯ್ತು. ಇದು ಹೀಗೆ ಅಂತ ನಿಶ್ಚಿತವಾಯ್ತು. ಯಾವ ತರ ಅಂದ್ರೆ ಭಗವಂತ ಸರ್ವೋತ್ತಮನೇ ಅಂತ ಅಂತಹ ನಿಶ್ಚಯ ಆಯ್ತು. ಹಾಗಾದ್ರೆ ಸಿದ್ಧ ಅಂತಹ ಭಗವಂತನ ವಿಷಯದಲ್ಲಿ ಒಂದು ಅಂತಹ ಅಂದ್ರೆ ಅಂತ್ಯ ನಿರ್ಣಯ ಅದು ಸಿದ್ಧವಾಯ್ತು. ಹಾಗಾಗಿ ಸಿದ್ಧ ಅಂತ ಈ ಶಬ್ದಕ್ಕೆ ಹೀಗೆ ಅರ್ಥವನ್ನ ಬಿಡಿಸ್ತಾರೆ. ಹಾಗಾದ್ರೆ ಏನಾಯ್ತು? ಇದು ಪ್ರಾಮಾಣಿಕ, ಈ ವಿಷಯದಲ್ಲಿ ಪ್ರಮಾಣ ಇದೆ ಅಂತ ನಾವು ಯಾವ ವಸ್ತುವಿನ ಬಗ್ಗೆ ಒಪ್ಪಿರ್ತೀವೋ ಅಂತ ವಸ್ತುವನ್ನೇ ಸಿದ್ಧಾಂತ ಅಂತ ಕರೀತಾರೆ. ಈಗ ಮಧ್ವ ಸಿದ್ಧಾಂತ ಅಂದ್ರೇನು? ಮಧ್ವಾಚಾರ್ಯರ ಪ್ರಕಾರ ಪ್ರಮಾಣಬದ್ಧವಾಗಿ ಒಪ್ಪಿರುವಂತಹ ಪದಾರ್ಥಗಳು ಯಾವುದೋ ಅದನ್ನ ಮಧ್ವ ಸಿದ್ಧಾಂತ ಅಂತ ಕರೀತಾರೆ. ಹಾಗಾದ್ರೆ ಏನಾಯ್ತು? ನತು ಪ್ರಾಮಾಣಿಕ ಏವ, ಅದು ಪ್ರಾಮಾಣಿಕವಾಗೇ ಇರ್ಬೇಕು ಅಂತಿಲ್ಲ, ಆದ್ರೆ ಪ್ರಮಾಣದಿಂದ ಅಭಿಮತ ಆಗಿರ್ಬೇಕು. ಇದು ಪ್ರಮಾಣದಿಂದ ಗೊತ್ತಾಗಿದೆ, ಇದಕ್ಕೆ ಪ್ರಮಾಣ ಇದೆ ಈ ವಿಷಯಗಳಲ್ಲಿ ಅಂತ ನಾವೇನ್ ಒಪ್ಪಿದೀವಿ ಅದನ್ನ ಸಿದ್ಧಾಂತ ಅಂತ ಕರೆಯುವ. ಇಲ್ಲ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ಕೆಲವರು ಈ ಶಬ್ದ ಇದೆಯಲ್ಲ, ನಾವ್ ಯಾವ ಶಬ್ದವನ್ನ ಕೇಳ್ತೀವಿ, ಈಗ ಪಾಠ ಪ್ರವಚನ ಎಲ್ಲ ಮಾಡ್ಬೇಕಾದ್ರೆ ನಾವು ಶಬ್ದ ಬರ್ತಾ ಇರುತ್ತೆ ಹೊರಗಡೆ, ಕೇಳ್ತಾ ಇರ್ತೀವಿ. ಶಿಷ್ಯರು ಗುರುಗಳ ಶಬ್ದವನ್ನ ಕೇಳ್ತಾರೆ, ಶಿಷ್ಯರ ಶಬ್ದವನ್ನ ಗುರುಗಳು ಕೇಳ್ತಾರೆ. ಪರಸ್ಪರ ದಿನವಿಡೀ ಬೆಳಗ್ಗೆಯಿಂದ ರಾತ್ರಿ ಮಾತಾಡ್ತಾ ಇರ್ತೀವಿ. ಈ ಎಲ್ಲಾ ಕಡೆ ಈ ಶಬ್ದ ಏನಿದೆ, ಈ ಶಬ್ದ ನಿತ್ಯನೋ ಅನಿತ್ಯನೋ ಅಂತ ಒಂದು ಸಂಶಯ. ಆದ್ರೆ ಶಬ್ದ ಹುಟ್ಟು ನಾಶ ಎರಡನ್ನ ಹೊಂದಿದೆಯೋ ಇಲ್ವೋ? ವಸ್ತುತಃ ಹಾಗೆ ಅನ್ಸೋದು. ಯಾಕಂದ್ರೆ ಈಗ ಒಂದ್ ಶಬ್ದವನ್ನ ಹೇಳದ ಕೂಡ್ಲೆ ಇನ್ನೊಮ್ಮೆ ಅದೇ ಶಬ್ದವನ್ನ ಕೇಳಲ್ವಲ್ಲ. ಒಂದ್ಸಲಿ ಬಂತು ಬಾಯಿಂದ ಹೊರಗಡೆ, ಆಮೇಲೆ ಆ ಶಬ್ದ ಎಲ್ಲೋ ಹೊರಟೋಯ್ತಷ್ಟೇ, ಗೊತ್ತಿಲ್ಲ ನಮ್ಗೆ. ಹಾಗಾಗಿ ಕೆಲವರು ಆ ಶಬ್ದವನ್ನ ಅನಿತ್ಯ ಅಂತ ಹೇಳ್ತಾರೆ, ಕೆಲವರು ಇಲ್ಲ ನಮ್ಮ ಮತದಲ್ಲಿ ನಮ್ಮ ದರ್ಶನದಲ್ಲಿ ಶಬ್ದ ನಿತ್ಯ ಅಂತ ಕೆಲವರು ಸಿದ್ಧಾಂತ, ಕೆಲವರು ಅದು ಅನಿತ್ಯ ಅಂತ ಸಿದ್ಧಾಂತ. ಈ ಎರಡೂ ಸಿದ್ಧಾಂತ ಅಂದ್ಬಿಟ್ರೆ ಈ ಎರಡೂ ಪ್ರಾಮಾಣಿಕ ಅಂತಾನೆ ಆಯ್ತಲ್ಲ. ಅಂದ್ರೆ ಈಗ ಏನಾಯ್ತು, ಈಗ ಒಬ್ಬರ ಮತದಲ್ಲಿ ದೇವ್ರಿದಾನೆ ಅಂತ, ಅದೇ ಅವರ ಮತದಲ್ಲಿ ಸಿದ್ಧಾಂತ ಅನ್ನೋ ತರ ಹೊರಡಿಸಿರ್ತಾರೆ. ಇನ್ನೊಂದ್ ಮತದಲ್ಲಿ ದೇವರೇ ಇಲ್ಲ ಅಂತ ಹೇಳುವಂತ ಒಂದು ಸಿದ್ಧಾಂತ. ಎರಡನ್ನೂ ಸಿದ್ಧಾಂತ ಅಂತ ಹೇಗೆ ಕರೆಯೋದು? ಅಂದ್ರೆ ಪ್ರಾಮಾಣಿಕವಾಗೇ ಇರ್ಬೇಕು ಅಂತ ಹೇಳೋದನ್ನ ಸಿದ್ಧಾಂತ ಅಂತ ಕರೆಯಲ್ಲ. ಅವ್ರವರು ತಮ್ಮ ವಿಷಯದಲ್ಲಿ ಪ್ರಮಾಣ ಇದೆ ಅಂತ ಒಪ್ಪಿರ್ತಾರಲ್ಲ, ಅದನ್ನೆಲ್ಲ ಸಿದ್ಧಾಂತ ಅಂತ ಅಷ್ಟೇ ಕರಿತಿತ್ತು. ಹಾಗಾದ್ರೆ ಸಿದ್ಧಾಂತ ಅಂದ್ರೆ ಅದು ಸರಿಯಾಗೇ ಇರ್ಬೇಕು ಅಂತಿಲ್ಲ. ಈಗ ಅದ್ವೈತ ದರ್ಶನದವರು ಅವರು ಒಂದು ತತ್ವ ಹೇಳ್ತಾರೆ, ಹೀಗಿದೆ, ನಾವು ಒಪ್ಪಿರೋ ವಿಷಯಕ್ಕೆ ಇಷ್ಟೆಲ್ಲ ಪ್ರಮಾಣ ಇದೆ ಅಂತ ಅವರು ಒಪ್ಕೊತಾರೆ. ಅದು ಸಿದ್ಧಾಂತ, ಅವ್ರ ಸಿದ್ಧಾಂತ ಅದು. ಇನ್ನು ಮಧ್ವಾಚಾರ್ಯರ ಪ್ರಕಾರ ಒಂದಿದು ಸಿದ್ಧಾಂತ, ರಾಮಾನುಜಾಚಾರ್ಯರ ಪ್ರಕಾರ ಕೆಲವು ವಸ್ತುಗಳು ಈ ಒಪ್ಲಿಕ್ಕೆ ಈ ಕಾರಣಗಳಿದೆ ಅಂತ ಅವರು ಪ್ರಮಾಣ ಕೊಡ್ತಾರೆ. ಎಲ್ಲರ ಸಿದ್ಧಾಂತ ಸರಿ, ಆದ್ರೆ ಸತ್ ಸಿದ್ಧಾಂತ ಯಾವುದು ಅನ್ನೋದು ಬೇಕು. ಸಿದ್ಧಾಂತ ಅದು ಜೈನ ಸಿದ್ಧಾಂತನೂ ಹೌದು, ಬೌದ್ಧ ಸಿದ್ಧಾಂತನೂ ಹೌದು, ಎಲ್ಲ ತಮ್ಮ ವಿಷಯಗಳನ್ನ ಏನೋ ಒಂದು ಪ್ರಮಾಣ ಕೊಟ್ಟು ಹೇಳಿರ್ತಾರೆ ಎಲ್ಲ ತಮ್ಮ ದರ್ಶನದಲ್ಲಿ. ಆದರೆ ಆ ಎಲ್ಲ ಸಿದ್ಧಾಂತಗಳಲ್ಲಿ ಸತ್ ಸಿದ್ಧಾಂತ ಅಂದ್ರೆ ಏನರ್ಥ ಅದನ್ನ ಮುಂದೆ ವಿವರಿಸ್ತಾರೆ. ಅದ್ರ ಮುಂಚೆ ದ್ವಯೋಹ ಪ್ರಾಮಾಣಿಕತ್ವ ಅಯೋಗಾತ್ ಅಯಂತು ನ ತಥಾ ಅಂತ ಹೇಳ್ತಾ, ಈ ಕೆಲವ್ರ ಮತದಲ್ಲಿ ಶಬ್ದ ಹುಟ್ಟತ್ತೆ ನಾಶ ಆಗತ್ತೆ ಅಂತ ಹೋಗ್ತಾರೆ. ಹಾಗಾದ್ರೆ ಆ ಶಬ್ದ ನಿತ್ಯ ಅಂತ ಅಲ್ವಾ? ಹಾಗಾದ್ರೆ ಹುಟ್ಟು ನಾಶ ಇದ್ರೆ ಅದು ನಿತ್ಯ ಅಂತ ಅಲ್ವಾ? ಅಂದ್ರೆ ನೋಡಿ, ಎರಡೂ ಪ್ರಾಮಾಣಿಕ ಆಗಲ್ಲ. ಯಾಕಂದ್ರೆ ಕೆಲವ್ರು ಹಾಗೆ ಹೋಗ್ತಾರೆ, ಕೆಲವ್ರು ಸರಿ ಹೀಗೆ ಹೋಗ್ತಾರೆ. ಆದ್ರೆ ನಾವು ಒಪ್ಪುವಂತ ಸಿದ್ಧಾಂತ ಹಾಗಲ್ವಂತೆ. ಸುಮ್ನೆ ಪ್ರಮಾಣ ಇದೆ ಒಪ್ಪಿದೀವಿ ಅಂತ ಅಷ್ಟೇ ಅಲ್ಲ, ಇದು ಪ್ರಾಮಾಣಿಕವಾಗಿಯೇ ಇರೋದು ಅಂತ ನಮ್ಮ ಸಿದ್ಧಾಂತ. ಹಾಗಾದ್ರೆ ಇಷ್ಟು ವ್ಯತ್ಯಾಸ. ಸಿದ್ಧಾಂತಕ್ಕೂ ಸತ್ಸಿದ್ಧಾಂತಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಸಿದ್ಧಾಂತ ಅಂದ್ರೆ ನಾವು ವಸ್ತುಗಳನ್ನ ಒಪ್ಲಿಕ್ಕೆ ಒಂದಿಷ್ಟು ಪ್ರಮಾಣ ಕೊಡ್ತೀವಿ, ಆ ಪ್ರಮಾಣದಿಂದ ನೀವಿಷ್ಟು ಒಪ್ಕೋಬೇಕು. ಈಗ ಸ್ವರ್ಗ ಇದೆ, ನರಕ ಇದೆ, ದೇವತೆಗಳಿದ್ದಾರೆ ಅನ್ಲಿಕ್ಕೆ ಒಂದಿಷ್ಟು ಪ್ರಮಾಣ ಕೊಡ್ತೀವಿ. ಇದು ಜೈನರು ಕೊಡ್ತಾರೆ, ಇನ್ನು ಬೇರೆ ಅದ್ವೈತಿಗಳು ಕೊಡ್ತಾರೆ, ಇನ್ನೊಬ್ರು ಕೊಡ್ತಾರೆ, ಮತ್ತು ಹೀಗೆ ಅನೇಕರು ಕೊಡ್ತಾರೆ ತಮ್ಮ ಪ್ರಮಾಣಗಳನ್ನ. ಅಷ್ಟೆಲ್ಲ ಪ್ರಮಾಣಗಳನ್ನ ಕೊಟ್ಟು ಈ ವಿಷಯವನ್ನ ಒಪ್ಕೊಳ್ಬೇಕು ಅಂತ ಅವರವರು ತಮ್ಮ ಸಿದ್ಧಾಂತ ಬಳಸ್ಕೊಂಡ್ರು. ಆದ್ರೆ ಈ ದ್ವೈತ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತ ಅದು ಸತ್ ಸಿದ್ಧಾಂತನೇ. ಅಂದ್ರೆ ಅದನ್ನ ಒಪ್ಪುಕೊಳ್ಳೋದು ಇವ್ರು ಒಪ್ಪಿರೋದು ಅಂತಲ್ಲ, ಎಲ್ರೂ ಒಪ್ಲೇಬೇಕು ಅಂತ, ಆ ತರನೇ ಇರೋದು ಅಂತ. ಯಾಕೆ? ಅದು ಪ್ರಾಮಾಣಿಕ ಏವ ಅಂತ ಒತ್ತು ಕೊಟ್ಟು ಹೇಳ್ತಾರೆ. ಇದು ಪ್ರಾಮಾಣಿಕವಾದದ್ದೇ ಸಿದ್ಧಾಂತ. ಅದು ಎಲ್ಲೂ ಆ ಪ್ರಾಮಾಣಿಕತ್ವ ಬಿಟ್ಟು ಹೋಗೋದೇ ಇಲ್ಲ. ಅಷ್ಟು ಪ್ರಮಾಣಬದ್ಧವಾಗಿ
ಯಾವುದೇ ವಿಷಯವನ್ನ ಹೇಳ್ಬೇಕಾದ್ರೂ ಒಂದು ಪ್ರಮಾಣ ಕೊಟ್ಟು ಹೇಳಿರ್ತಾರೆ. ಬೇರೆಯವರಲ್ಲೆಲ್ಲ ಪ್ರಮಾಣ ಕೊಡೋ ತರ ಇದು ಆಭಾಸ ಆಗ್ಬಿಡುತ್ತೆ, ಆ ಪ್ರಮಾಣಗಳಿಗೆ ಅರ್ಥನೇ ಸಿಗಲ್ಲ. ಹಾಗೆಲ್ಲ ಇರುತ್ತೆ. ಅಯಂತು ನ ತಥ, ಅದೇ ಆಚಾರ್ಯರ ಸಿದ್ಧಾಂತ ಹಾಗಲ್ಲ, ಅದು ಪ್ರಾಮಾಣಿಕವಾದದ್ದೇ ಅದರ ಸಿದ್ಧಾಂತ. ಅದನ್ನ ಇಲ್ಲಿ ಸ್ವಾರ್ಥಿಕೋ ನಿಚ್ ಅಂತ ಹೇಳ್ತಾರೆ. ಅಂದ್ರೆ ಎಂದಿಗೂ ಕೂಡ ಈ ಸಿದ್ಧಾಂತವನ್ನ ತ್ಯಾಗ ಮಾಡದೇನೆ ಸಹಜವಾಗಿ ಸತ್ಸಿದ್ಧಾಂತ ಹಾನಿ ಎಂದಿಗೂ ಆಗ್ಬಾರ್ದು. ಹಾಗಾಗಿ ಸತ್ಸಿದ್ಧಾಂತ ಹಾನಿ ಆಗೋ ತರ ಯಾರಾದ್ರೂ ವ್ಯಾಖ್ಯಾನ ಮಾಡಿದ್ರೆ ಅದು ದೊಡ್ಡ ದೋಷ, ಅದು ದೊಡ್ಡ ಪಾಪಕ್ಕೆ ಕಾರಣ ಆಗುತ್ತೆ. ಸಿದ್ಧಾಂತದಲ್ಲಿ ಅಲ್ಪ ಸ್ವಲ್ಪ ಒಪ್ಕೊಂಡಿರೋ ಬೇರೆ ಬೇರೆ ವಿಷಯದಲ್ಲಿ ಚೂರು ಈ ಒಬ್ಬ ಗುರು ಅಥವಾ ತಾನು ಸ್ವಯಂ ಓದ್ಕೊಂಡು ಯಾವಾಗ ಪಾಠವನ್ನು ಮಾಡ್ತಾ ಇರ್ತಾನೆ, ಅವ್ರಿಗೆ ಯಾರು ಗುರುಗಳೇ ಇಲ್ಲ, ತಾನೇ ಎಲ್ಲ ಓದ್ಕೊಂಡ ಒಂದಿಷ್ಟೇನೋ ಹೇಳ್ದ, ತನ್ನ ಅಭ್ಯಾಸ ಬಲದಿಂದ ಎಷ್ಟು ಓದಿರ್ತಾನೋ ಎಷ್ಟು ತಿಳಿದಿರ್ತಾನೋ ಅಭ್ಯಾಸ ಬಲದಿಂದ ಇನ್ನೊಬ್ರಿಗೆ ಉಪದೇಶ ಕೊಟ್ಟ. ಆಗ ಸಿದ್ಧಾಂತಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಚಿಂತೆ ಇಲ್ಲ, ಸತ್ಸಿದ್ಧಾಂತಕ್ಕೆ ಮಾತ್ರ ಹಾನಿ ಬರಬಾರ್ದು. ಅದು ಬಂತುದ ತುಂಬಾ ದೊಡ್ಡ ಪಾಪಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಸತ್ಸಿದ್ಧಾಂತ ಹಾನಿರೇವ ಮಹತ ಪ್ರತ್ಯವಾಯಸ್ಯ ಹೇತು ಇತಿ ವಕ್ಷ್ಯಾಮಃ. ಅಂದ್ರೆ ಸತ್ಸಿದ್ಧಾಂತವನ್ನ ತ್ಯಾಗ ಮಾಡಿದ್ರೆ ಒಬ್ಬ ಮಾಧ್ವ, ಆಗ ಅದು ದೊಡ್ಡ ಪ್ರತ್ಯವಾಯಕ್ಕೆ ಪಾಪಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಹಾಗಾದ್ರೆ ಆ ಸತ್ಸಿದ್ಧಾಂತ ಅಂದ್ರೆ ಯಾವ್ದು ಒಂದು ಪಟ್ಟಿ ಬೇಕಲ್ಲ, ಇಂಥಿಂಥದ್ದು ಸತ್ಸಿದ್ಧಾಂತ. ಅದನ್ನ ಎಂದಿಗೂ ಕೂಡ ಒಬ್ಬ ಮಾಧ್ವ ತಾನು ಎಂದಿಗೂ ಅದನ್ನ ಬಿಡಬಾರ್ದು. ಆ ಸಿದ್ಧಾಂತಕ್ಕೆ ತಪ್ಪಾಗಿ ಅರ್ಥೈಸಬಾರ್ದು. ಅಂತ ಸತ್ಸಿದ್ಧಾಂತಗಳು ಯಾವ್ದು ಅಂದಾಗ ಅದನ್ನ ಮುಂದೆನೆ ಈ ಸದ್ಯದಲ್ಲೇ ಬರುತ್ತೆ ಆ ಶ್ಲೋಕಗಳೆಲ್ಲ. ಅದೆಲ್ಲನೆಲ್ಲ ಆಚಾರ್ಯರು ಸತ್ಸಿದ್ಧಾಂತ ಅಂತ ಕರೆದಿದ್ದಾರೆ. ಆ ಸತ್ಸಿದ್ಧಾಂತದನ್ನ ಮಾತ್ರ ಎಂದಿಗೂ ಅಲ್ಲಿ ಶಿಷ್ಯರಿಗೆ ಹೇಳ್ತಾ ತಪ್ಪಾಗಿ ಹೇಳ್ಬಾರ್ದು. ಆ ವಿಷಯದ ಬಗ್ಗೆ ಮಾತ್ರ ಕ್ಷುದ್ರ ಸ್ಖಲಿತಂತೂ ಅಲ್ಪೀಯಸ ಏವ ಅಂತ ಹೇಳ್ತಾರೆ. ಅದೇ ಕ್ಷುದ್ರ ಸ್ಖಲಿತ ಅಂದ್ರೆ ತುಂಬಾ ಸಣ್ಣ ತಪ್ಪು, ಏನ್ ದೊಡ್ಡ ತಪ್ಪೇನಲ್ಲ, ಏನೋ ಒಂದ್ ಸ್ವಲ್ಪ ಎಡವಟ್ಟಾಯ್ತು ವ್ಯಾಖ್ಯಾನ ಮಾಡ್ಬೇಕಾದ್ರೆ, ಅದ್ ದೊಡ್ಡ ವಿಷಯ ಅಲ್ಲ, ಅದು ದೊಡ್ಡ ಪಾಪಕ್ಕೇನ್ ಕಾರಣ ಆಗಲ್ಲ. ಹಾಗಂತ ಅದ್ರ ಮಾಡಿದ್ರೆ ಪಾಪ ಬರಲ್ಲ ಅಂತ ಹೇಳಲ್ಲ, ಆ ಬರೋ ಪಾಪನ್ ಕಳ್ಕೊಳ್ಬಹುದು ಆ ಮತ್ತೆ ವ್ಯಾಖ್ಯಾನ ಮಾಡೋದ್ರಿಂದ, ಅದನ್ ತೊಂದ್ರೆ ಇಲ್ಲ. ಆದ್ರೆ ಸತ್ಸಿದ್ಧಾಂತಕ್ಕೆ ಮಾತ್ರ ಚ್ಯುತಿ ಬರೋ ಹಾಗೆ ಮಾತ್ರ ಎಂದಿಗೂ ಬೇರೆಯವ್ರಿಗೆ ವಿಷಯಗಳನ್ನ ಹೇಳ್ಬಾರ್ದು. ಅದ್ರ ಬದಲು ಸುಮ್ನಿರೋದ್ ವಾಸಿ. ಹೇಳೋದ್ರ ಹೇಳಿ ದಾರಿ ತಪ್ಪಿಸಿ ಇನ್ನೂ ಎಡವಟ್ ಮಾಡ್ಬಾರ್ದು. ಆದ್ರೆ ತಾನೇನ್ ಕಲ್ತಿದಾನೋ ಆ ವಿಷಯವನ್ನ ಹೇಳಲೇಬೇಕು. ಆದ್ರೆ ಮೂಲ ಸಿದ್ಧಾಂತಕ್ಕೆ ಮಾತ್ರ ಚ್ಯುತಿ ಆಗದಂತೆ ಹೇಳ್ಬೇಕು ಅಂತ. ನಚ ತಾವತಾ ಮಹಾಪ್ರಯೋಜನ ವ್ಯಾಖ್ಯಾನ ತ್ಯಾಗ. ಯಾಕೆಂದ್ರೆ ನೀವು ಈಗ ತುಂಬಾ ದೊಡ್ಡ ಪ್ರಯೋಜನ ಸಿಗೋ ಕಡೆ ಅಲ್ಪ ಸ್ವಲ್ಪ ತಪ್ಪಾದ್ರೆ ಚಿಂತಿಲ್ಲ. ಈಗ ನಾವು ಸ್ತೋತ್ರವನ್ನ ಕರಿತೀವಿ, ಸಣ್ಣ ಸ್ತೋತ್ರ ಕರಿತೀವಿ ಅಂತ ಇಟ್ಕೊಳ್ಳಿ, ಅಥವಾ ದೊಡ್ಡ ಸ್ತೋತ್ರ ಕರಿತೀವಿ ಅಂತ ಇಟ್ಕೊಳ್ಳಿ. ಆ ದೊಡ್ಡ ದೀರ್ಘ ಉದ್ದ ವಾಯುಸ್ತುತಿ ತರ ಶ್ಲೋಕ, ಅದನ್ನೆಲ್ಲ ಕಲಿಬೇಕಾದ್ರೆ ನಾನ್ ತುಂಬಾ ಜೋರಾಗಿ ಹೇಳಲಿಕ್ಕೆ ಹೋಗಲ್ಲ ಎಲ್ರ ಮುಂದೆ. ಯಾಕೆ ಹೇಳಲ್ಲ ಅಂದ್ರೆ ತಪ್ಪಾಗ್ಬಿಡತ್ತೆ. ತಪ್ಪಾಗಿ ಬೇರೆಯವರು ಅದನ್ನೇ ತಪ್ಪಾಗಿ ಕೇಳಿ ಅದನ್ನೇ ಕಲ್ತ್ಕೊಂಡ್ಬಿಟ್ರೆ ಇನ್ನೂ ಒಂದು ದೊಡ್ಡ ದೋಷಕ್ಕೆ ಕಾರಣ ಆಗತ್ತೆ. ಅಂದ್ರೆ ಹಾಗಾಗಲ್ವಂತೆ, ತಪ್ಪೇನಿಲ್ಲ. ಏನ್ ಕಲ್ತಿದಾರೋ ಅದನ್ನ ಜೋರಾಗಿ ಹೇಳ್ತಾ ಇರ್ಬೇಕಂತೆ, ಪಾರಾಯಣ ಮಾಡ್ತಾ ಇರ್ಬೇಕು, ಜೋರಾಗಿ ಹೇಳ್ತಾ ಇರ್ಬೇಕಂತೆ. ಯಾಕೆಂದ್ರೆ ಅಲ್ಲಿ ಆ ಕಡೆ ಈ ಕಡೆ ಯಾರು ತಿದ್ದಬಹುದು, ತಿದ್ಲಿಕ್ಕೆ ಒಂದು ಅವಕಾಶ ಇದೆ. ತಿದ್ದಿಸ್ಕೊಂಡು ಮತ್ತೆ ಇನ್ನೂ ಚೆನ್ನಾಗಿ ಕಲಿತು ಇನ್ನೂ ದೊಡ್ಡ ಪ್ರಯೋಜನವನ್ನ ತಾನು ಪಡಿಬಹುದು. ಹಾಗೆ ಶಾಸ್ತ್ರಾಧ್ಯಯನ ಮಾಡಿ ಸ್ತೋತ್ರಗಳ ಮುಖಾಂತರ ಹೀಗೆ ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಹೋಗ್ಬೋದಲ್ಲ. ಇಲ್ಲ ಇದೇನೋ ಬೇಡ ಅಂತ ಹಾಗೆ ಹೇಗಿದ್ರು ಎಡವ್ತೀನಿ ನಾನು ಅಂತ ಹೇಳಿ ಎಲ್ಲ ಬಿಟ್ಬಿಟ್ರೆ ದೊಡ್ಡ ಪ್ರಯೋಜನನೇ ಸಿಗಲ್ಲ. ಅಂದ್ರೆ ದೊಡ್ಡ ಲಾಭ ಮುಂದಿದೆ, ಆದ್ರಿಂದ ಆ ಲಾಭ ಸಿಗಬೇಕು ಅಂದ್ರೆ ಇದನ್ನೆಲ್ಲ ಬಿಟ್ಬಿಡೋದಲ್ಲ, ಇದನ್ನೆಲ್ಲ ತಪ್ಪಾಗೋದ್ರು ಒಟ್ಟು ಮಾಡ್ತಾ ಇರೋದು, ಮಾಡಿ 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 ತಿದ್ಕೊಳ್ತಾ ಆ ಕೊನೆಗೆ ದೊಡ್ಡ ಪ್ರಯೋಜನ ಸಿಗತ್ತೆ. ಇದ್ ಹೇಗೆ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಅಂದ್ರೆ ತುಂಬಾ ಲಾಭ ಇರೋ ಕಡೆ ಅಲ್ಪ ಸ್ವಲ್ಪ ಕಷ್ಟಪಟ್ಟು ಚಿಂತೆ ಇಲ್ಲ. ಈಗ ಯಾಗ ಮಾಡಿದ್ರೆ ತುಂಬಾ ಕಷ್ಟ, ಹೊಗೆ ಎಲ್ಲ ಕಣ್ಣಿಗೆ ಹತ್ತುತ್ತೆ, ಮತ್ತೆ ತುಂಬಾ ಒತ್ತಾಟ, ಅಷ್ಟೊತ್ ಕೂತ್ಕೊಬೇಕು, ಅಯ್ಯೋ ಅದೆಲ್ಲ ಆಗಲ್ಲ ಅಂತೆಲ್ಲ ಯಾಗ ಮಾಡ್ಲಿಕ್ಕೆ ಹೋಗದೆ ಇದ್ರೆ ಸ್ವರ್ಗನೇ ಸಿಗಲ್ಲ. ಲಾಭ ಸ್ವರ್ಗ ಇದೆ, ತುಂಬಾ ಒಳ್ಳೊಳ್ಳೆ ಫಲ ಇದೆ, ಅಷ್ಟೆಲ್ಲ ಫಲ ಪಡ್ಲಿಕ್ಕೆ ಸ್ವಲ್ಪ ಕಷ್ಟ ಪಡ್ಬೇಕಾಗ್ ಬರುತ್ತೆ. ಏಕಾದಶಿ ಮಾಡಿದ್ರೆ ತುಂಬಾ ಫಲ ಇದೆ, ಅಯ್ಯೋ ಅಷ್ಟೆಲ್ಲ ಫಲನೂ ಬೇಡ, ಏಕಾದಶಿನೇ ಬೇಡ, ತುಂಬಾ ಕಷ್ಟ ಅಂತ ಏಕಾದಶಿನ್ ಬಿಟ್ರೆ ಕಷ್ಟವನ್ನ ಸ್ವಲ್ಪ ಸಹಿಸ್ಕೊಂಡ್ ಮಾಡಿದ್ರೆ ಸಿಗೋ ಫಲ ಜಾಸ್ತಿ ಅಂದ್ಮೇಲೆ ಆ ಸಿಗೋ ಫಲ ದೃಷ್ಟಿ ಇರ್ಬೇಕಂತೆ. ಅಲ್ಪ ಸ್ವಲ್ಪ ಕಷ್ಟ ಪಡೋದಲ್ಲೇ ಏನ್ ತೊಂದ್ರೆ ಇಲ್ಲ. ಹಾಗೆ ವ್ಯಾಖ್ಯಾನವನ್ನ ತಾನೇನ್ ಓದಿರ್ತಾನೆ ಚೆನ್ನಾಗಿ ಓದಿದ್ದನ್ನ ಹೇಳ್ಬಿಡ್ಬೇಕಂತೆ. ಅಲ್ಪ ಸ್ವಲ್ಪ ತಪ್ಪಾದ್ರೆ ಚಿಂತೆ ಇಲ್ಲ, ಯಾಕೆಂದ್ರೆ ಉತ್ತಮವಾದ ಫಲ ಮುಂದೆ ಕಾಯ್ತಾ ಇರುತ್ತೆ. ಹಾಗಾಗಿ ಆ ಫಲವನ್ನ ಪಡಿಲಿಕ್ಕೋಸ್ಕರ ಮಹಾಪ್ರಯೋಜನಕ್ಕೆ ಕಾರಣವಾದ ವ್ಯಾಖ್ಯಾನವನ್ನ ಎಂದಿಗೂ ಕೂಡ ಬಿಡಬಾರದು ಅಂತ. ಅಂದ್ರೆ ಇದೆಲ್ಲ ಅಭಿಪ್ರಾಯ ಇಷ್ಟು.
ತನಗೆ ಯಾವ ಗುರುನು ಸಿಗದೆ ಇದ್ರು ಚಿಂತಿಲ್ಲ. ತಾನ್ ಏನ್ ಓದಿದಾನೆ, ಚೆನ್ನಾಗಿ ಅಭ್ಯಾಸ ಮಾಡಿದಾನೆ, ಅದನ್ನ ಇನ್ನೊಬ್ಬನಿಗೆ ಅವನು ಹೇಳಲೇಬೇಕು. ಇದು ಆಚಾರ್ಯರ ಆಜ್ಞೆ. ಆದ್ರೆ ಸತ್ಸಿದ್ಧಾಂತಕ್ಕೆ ಚ್ಯುತಿ ಆಗದೇ ಇರೋ ತರ ಅವ್ನು ನೋಡ್ಕೊಬೇಕು. ಅಂದ್ರೆ ಯಾರೇ ಆಗ್ಲಿ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ಸುಮ್ನೆ ಹಾಗೆ ಹೇಳ್ತಾರೆ. ಸುಮ್ನೆ ಹಾಗೆ ಹೇಳ್ತಾ ಇದ್ರೆ ಕಷ್ಟನೇ. ಅವಾಗ ಸತ್ಸಿದ್ಧಾಂತ ಅವರು ಹಾನಿ ಮಾಡ್ಕೊಂಡು ಇನ್ನೊಬ್ರಿಗೂ ಹಾನಿ ಮಾಡಿಸೋದ್ರು. ಆದ್ರೆ ಆತರ ಆಗ್ಬಾರ್ದು. ಎಲ್ಲೋ ಅಪರೂಪ ಹಾಗೆ ಮಾಡೋದು. ಸಾಮಾನ್ಯವಾಗಂತೂ ಚೆನ್ನಾಗಿ ತಿಳ್ಕೊಂಡೆ ಇದು ಸರಿನಾ ತಪ್ಪ, ಏನ್ ಹೇಳ್ತಾ ಇರೋದು ಇದು ಸರಿನಾ ಅಂತ ವಿಚಾರ ಮಾಡಿ ಒಂದ್ 10 ಜನರ ಹತ್ರ ಕೇಳಿ ಆಮೇಲೆ ಹೇಳ್ಲಿಕ್ಕಂತೂ ಅವಕಾಶ ಇದ್ದೇ ಇದೆ. ಇದೆಲ್ಲ ಏನಂದ್ರೆ ಕೊನೆ ಪಕ್ಷ. ಆದ್ರೆ ಆತರ ಏನಿಲ್ಲ. ಗುರು ಅಂತಂದ್ಮೇಲೆ ಯಾರೋ ಒಬ್ರು ಗುರು ಸಿಕ್ಕೇ ಸಿಗ್ತಾರೆ, ಅದಲ್ಲೇನಿಲ್ಲ. ಆದ್ರೆ ತೀರಾ ಅಂತ ಒಂದು ಪ್ರದೇಶದಲ್ಲಿ ಅವನು ಇದ್ದ, ಎಲ್ಲೂ ಯಾರೂ ಸಿಗಲ್ಲ ಅಂತ ಆದ ಪಕ್ಷದಲ್ಲಿ ಹೀಗೆಲ್ಲ ಒಂದು ವ್ಯವಸ್ಥೆಯನ್ನ ಹೇಳಿದ್ದಾರೆ. ಇಷ್ಟಾಗಿ ತಥಾಸತಿ ಮೃಗಭಯಾತ್ ಬೀಜ ಅನಾವಾಪ ಪ್ರಸಂಗಾದಿತಿ ಭಾವ ಅಂತ. ಈಗ ಏನಂದ್ರೆ ಬೆಳೆ ಬೆಳಿಬೇಕಲ್ಲ, ಧಾನ್ಯ ಎಲ್ಲ ಹಾಕಿ ಈ ಕ್ಷೇತ್ರದಲ್ಲಿ ಎಲ್ಲ ಚೆನ್ನಾಗಿ ಕೃಷಿಯನ್ನ ಮಾಡಿ ಧಾನ್ಯನೆಲ್ಲ ಬೆಳೆದು ಆಹಾರ ಪದಾರ್ಥನೆಲ್ಲ ತಾನು ಸ್ವೀಕಾರ ಮಾಡ್ಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಬೆಳಿಬೇಕು, ಕೃಷಿ ಮಾಡಿ ಒಳ್ಳೆ ಬೆಳೆಯನ್ನ ತಾನು ಸಂಪಾದನೆ ಮಾಡ್ಬೇಕು. ಅಯ್ಯೋ ಬೇಡ, ಆ ಕಡೆ ಈ ಕಡೆ ಹುಲಿ ಇದೆ, ಸಿಂಹ ಇದೆ, ಅದು ಇದೆ, ಪ್ರಾಣಿಗಳೆಲ್ಲ ಬರುತ್ತೆ, ತಿನ್ಕೊಂಡು ಹೋಗ್ಬಿಡತ್ತೆ, ನಾನು ಕೃಷಿ ಮಾಡೋದೇ ವ್ಯರ್ಥ. ನಾನು ಕೃಷಿಯನ್ನು ಮಾಡಿದ್ರೆ ಉಪಯೋಗ ಇಲ್ಲ. ಯಾಕೆಂದ್ರೆ ಪ್ರಾಣಿಗಳು ಬಿಡೋದಿಲ್ಲ, ಒಂದಲ್ಲ ಎರಡಲ್ಲ, ಎಲ್ಲಾ ಪ್ರಾಣಿಗಳಿದೆ, ಅದೆಲ್ಲ ತಿನ್ಕೊಂಡು ಹೋಗುತ್ತೆ. ನಾವು ಕಾಯ್ಲಿಕ್ಕೆಲ್ಲ ಆಗಲ್ಲ ಅಂತ ಬಿಟ್ರೆ ಅವನಿಗೆ ದೊಡ್ಡ ಲಾಭ, ಇದರಿಂದ ನಷ್ಟ ಆಗತ್ತೆ. ಅವನಿಗೆ ಕೃಷಿಯನ್ನ ಮಾಡ್ಬೇಕಾದ್ರೆ ಸಹಜವಾಗಿ ಅವೆಲ್ಲ ಕಷ್ಟಗಳು ಬಂದೇ ಬರುತ್ತೆ, ಪ್ರಾಣಿಗಳ ಭಯ ಇರತ್ತೆ ನಿಜ. ಹಾಗಂತ ಹೇಳಿ ಬೀಜ ಪ್ರಕ್ಷೇಪವನ್ನೇ ಮಾಡದೇ ಇದ್ರೆ ಅದು ಮೊಳಕೆ ಆಗೋದು ಯಾವಾಗ, ಯಾವಾಗ ಮರ ಆಗೋದು, ಹಣ್ಣು ಯಾವಾಗ ಬಿಡೋದು, ಇದೆಲ್ಲ ಆಗೋದೇ ಇಲ್ಲ. ಈ ಪ್ರಾಣಿಗಳ ಭಯದಿಂದ ಏನಾದ್ರೂ ಅವನು ಬೀಜ ಪ್ರಕ್ಷೇಪವನ್ನ ಮಾಡದೇ ಇದ್ರೆ ಕ್ಷೇತ್ರದಲ್ಲಿ ಒಬ್ಬ ಕೃಷಿಕ ಹೇಗೆ ಫಲವನ್ನ ಪಡಿಲಿಕ್ಕೆ ಉತ್ತಮವಾದದ್ದನ್ನ ಸಾಧ್ಯ ಇಲ್ವೋ ಆ ತರ ಆಗತ್ತೆ. ಅದನ್ನ ಸ್ವಲ್ಪ ಕಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ. ಆದ್ರೆ ಮುಂದೆ ಉತ್ತಮ ಫಲ ಇರೋದ್ರಿಂದ ಆ ಫಲ ಸಿಕ್ಕದ್ಮೇಲೆ ಅದು ದೊಡ್ಡ ವಿಷಯ ಅನ್ಸಲ್ಲ. ಬಾವಿ ತೋಡ್ಲಿಕ್ಕೆ ಒಬ್ಬ ಹೋದಾಗ ಮೊದಲೆಲ್ಲ ಕೊಳೆ ಆಗೋದ್ ಸತ್ಯನೇ. ಹಾಗಂತ ಹೇಳಿ ಮುಂದೆ ಸಿಗೋ ನೀರು ಎಷ್ಟು ಲಾಭದಾಯಕ. ಆ ನೀರಿನಿಂದ ಏನೇನ್ ಮಾಡ್ಬೋದು ಅವನು, ಆ ನೀರಿನ ಮತ್ತೆ ಮೈ ತೊಳ್ಕೊಳ್ಬಹುದು. ಅದರಿಂದ ಮೊದಲು ಕಷ್ಟ ಆದ್ರೂ ಕೂಡ ಆ ಕಷ್ಟ ಮುಂದೆ ಒಳ್ಳೆ ಫಲ ಸಿಕ್ಕಿದಾಗ ಅದೆಲ್ಲ ಹೊರಟೋಗತ್ತೆ ಅಂತ ಅರ್ಥ. ಅದಕ್ಕೆ ಇಲ್ಲಿ ವಂಶಪಲ್ಲಿ ವ್ಯಾಖ್ಯಾನ ಅಂದ್ರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಅದಕ್ಕೆ ಬಿಡಿಸಿದ್ದಾರೆ. ಮೃಗಾಹ ಸಮಾಗತ್ಯ ಅಂಕುರಂ ಭಕ್ಷಯಿಷ್ಯಂತೀತಿ ಭಯೇನ ಬೀಜಾವಾಪರೂಪಂ ಪ್ರಧಾನಂ ಕರ್ಮ ನ ಪರಿತ್ಯಜ್ಯತೆ ಕರ್ಷಕೈ ತತ್ವತ್ ಇತಿ ಭಾವ. ಇದಕ್ಕೆ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇದರ ಅಭಿಪ್ರಾಯ ಎಷ್ಟು, ಈಗ ನಾನು ಇವತ್ತಿನ ದಿವಸ ಆ ಕ್ಷೇತ್ರದಲ್ಲಿ ಬೀಜ ಪ್ರಕ್ಷೇಪ ಅಂದ್ರೆ ಯಾವ್ದು ಹಲಸಿನ ಬೀಜ, ಅದು ಇದು ಅನೇಕ ರೀತಿ ಉತ್ಪತ್ತಿಗೆ ಕಾರಣ ಏನಿರುತ್ತಲ್ಲ ಅದನ್ನ ಪ್ರಕ್ಷೇಪ ಮಾಡ್ತಾರೆ. ಮಾಡಿದ್ರೆ ಮೊಳಕೆ ಆಗತ್ತೆ. ಮೊಳಕೆ ಆದ್ಮೇಲೆ ಆ ಪ್ರಾಣಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ಬಿಡತ್ತೆ. ಅಯ್ಯೋ ಮುಂದೆ ನಾನು ಈ ಬೀಜಗಳನ್ನ ಹಾಕಿದ್ರೆ ಇವತ್ತಿನ ದಿವ್ಸ ಮುಂದೆ ಈ ಪ್ರಾಣಿಗಳೆಲ್ಲ ಬಂದು ಆ ಮೊಳಕೆಯನ್ನು ತಿಂದ್ಬಿಟ್ಟು ಹಾಳು ಮಾಡತ್ತೆ ಅಂತ ಹೇಳಿ ಬೀಜವನ್ನೇ ಹಾಕೋದೇ ಬೇಡ ಅಂತ ಯೋಚನೆ ಮಾಡಿದ್ರೆ ದೊಡ್ಡ ಮೂರ್ಖತನ ಆಯ್ತು. ಯಾಕೆ ಅಂತಂದ್ರೆ ಯಾವ ಕರ್ಷಕ, ಯಾವ ಕೃಷಿಕನು ಕೂಡ ಹೀಗೆ ಯೋಚನೆ ಮಾಡಲ್ಲ. ಅದಕ್ಕೆ ಕಾವಲಿಡ್ತಾನೆ ಒಂದಿಷ್ಟು ಜನನ, ಯಾವುದೇ ಒಂದು ಪ್ರಾಣಿ ಬರ್ದೇ ಇರೋ ಹಾಗೆ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡ್ಕೊಡ್ತಾನೆ. ಅದನ್ ಬಿಟ್ಟು ಪ್ರಯತ್ನನೇ ಪಡೋದು ಬೇಡ, ದೂರದಲ್ಲೇ ಎದ್ಬಿಡೋಣ ಅಂತಿದ್ರೆ ಅವ್ನು ಎಂದಿಗೂ ಉದ್ಧಾರನೇ ಆಗಲ್ಲ. ಹಾಗಾಗಿ ಮೃಗಗಳು ಬರುತ್ತೆ ಅಂತ ಹೇಳಿ ಮೃಗಗಳು ಬಂದು ಅಂಕುರ ಮೊಳಕೆ ಅಂದ್ರೆ ಅದು ಸ್ವಲ್ಪ ಯಾವ ಅವಸ್ಥೆಗೆ ಪ್ರಾಣಿಗಳಿಗೆ ಹಿತಕರನೋ ಅಂತ ಅವಸ್ಥೆಗೆ ಬಂದಾಗ ಅವುಗಳು ಬಂದು ತಿನ್ನತ್ತೆ ಅನ್ನೋ ಭಯದಿಂದ ಬೀಜಾವಾಪ ರೂಪಂ ಪ್ರಧಾನಂ ಕರ್ಮ. ಬೀಜಾವಾಪ ಆ ಯಾವ ಮರನೋ ಗಿಡನೋ ಮುಂದೆ ಹೆಮ್ಮರವಾಗಿ ಬೆಳಿಬೇಕಾಗಿದೆ ಅಂಥದಕ್ಕೆ ಕಾರಣವಾದ ಆ ಬೀಜವನ್ನ ಆವಾಪ ತಾನು ಅಲ್ಲಿ ಹಾಕೋದಿಲ್ಲ ಅಂತ ಯಾರು ಕರ್ಷಕರಿಲ್ಲ. ಕರ್ಷಕರು ಅಂತಂದ್ರೆ ಕೃಷಿ ಮಾಡೋರು, ಅವರು ಕರ್ಷಕರು, ರೈತರು ಅಂತ ಅರ್ಥ. ಕೃಷಿ ಮಾಡೋರು ಅಂದ್ರೆ ಕೃಷಿಕ ಅಂತ ಹೇಳ್ತಾರೆ. ಇಲ್ಲಿ ಕರ್ಷಕ ಅನ್ನೋ ಶಬ್ದ ಮುಖ್ಯ, ಕರ್ಷಕ ಅಂತ. ಯಾಕೆಂದ್ರೆ ಆ ಈ ಎಲ್ಲ ಆಯುಧಗಳ ನೇಗಿಲು ಅದು ಇದು ಎಲ್ಲ ಬಳಸ್ಕೊಂಡು ಏನು ಕೆಲಸವನ್ನ ಮಾಡ್ತಾರೆ ಅಂತವ್ರಿಗೆ ಕರ್ಷಕ ಅಂತ ಹೇಳ್ತಾರೆ. ಇಷ್ಟು ಈ ವಾಕ್ಯದ ಅರ್ಥ. ಇದನ್ನ ಜಯತೀರ್ಥರು ಉದಾಹರಣೆ ಕೊಟ್ಟಿದ್ದಾರೆ. ತಥಾಸತಿ ಮೃಗಭಯಾತ್ ಬೀಜಾನಾವಾಪ ಪ್ರಸಂಗ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಾಣಿಗಳ ಭಯದಿಂದ ಬೀಜನೇ ಹಾಕಬಾರ್ದಿತ್ತು ಪ್ರಕ್ಷೇಪವನ್ನ ಒಬ್ಬ ವ್ಯಕ್ತಿ, ಹಾಗಾಗತ್ತೆ ಕಥೆ. ಅದರಿಂದ ಕ್ಷುದ್ರವಾದ ವ್ಯಾಖ್ಯಾನ ಅದು ಸ್ವಲ್ಪ ಪಾಪಕ್ಕೆ ಕಾರಣ ಆಗ್ಬಹುದು, ಆದ್ರೆ ದೊಡ್ಡ ಪ್ರಯೋಜನ ಮುಂದುಂಟು. ಹಾಗಾಗಿ
ಅದನ್ನು ಮಾತ್ರ ತಪ್ಪಿಸ್ಕೊಳ್ಬೇಡಿ ಅಂತ. ಇಷ್ಟು ಇಲ್ಲಿ ವಿವರಣೆ ಬಂತು. ಇದು ಮುಂದೆ ಟಿಪ್ಪಣಿಗಳ ವಿಚಾರಕ್ಕೆ ಹೋಗೋಣ. ಟಿಪ್ಪಣಿಯಲ್ಲಿ ಒಂದು ವಿಷಯ ಬಂತು. ಇಲ್ಲಿ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ತಾನು ಅಭ್ಯಾಸ ಮಾಡಬೇಕು, ಇನ್ನೊಬ್ಬರಿಗೆ ಹೇಳ್ಬೇಕು, ಎರಡು ಬಂತು. ಎರಡನ್ನು ಸೇರಿಸಿ, ಅಂದ್ರೆ ಅಭ್ಯಾಸ ಪ್ರವಚನ ಎರಡು ಸೇರ್ಕೊಂಡಿರ್ಬೇಕು. ಈಗ ಉದಾಹರಣೆ ಕೊಡ್ತಾರೆ, ರಥಗತವು ಚಕ್ರದ್ವಯಮಿವ ಅನ್ಯೋನ್ಯ ಸಾಹಾಯೇನ ಏಕಕಾರ್ಯ ನಿಷ್ಪಾದಕತ್ವ ರೂಪಂ ಇತರೇತರ ಯೋಗಂ ದರ್ಶಯತಿ. ಅದು ಎರಡು ಸೇರದೆ ಕಾರ್ಯ ಆಗೋದಂತೆ. ಒಂದು ಕೆಲಸ ಆಗ್ಬೇಕು ಅಂದ್ರೆ ಎರಡೂ ಸೇರ್ಬೇಕು. ಅಂದ್ರೆ ಮೋಕ್ಷ ಸಿಗ್ಬೇಕು ಅಂದ್ರೆ ಈ ಕಡೆ ಜ್ಞಾನದಲ್ಲೂ ಇರ್ಬೇಕು, ಕರ್ಮ ಮಾರ್ಗದಲ್ಲೂ ಇರ್ಬೇಕು. ಈ ಕಡೆ ಕರ್ಮಾಚರಣೆ ಬಿಟ್ಟ ಬರೀ ಜ್ಞಾನ ಸಂಪಾದನೆ ಮಾಡಿದ್ರೆ ಉಪಯೋಗ ಇಲ್ಲ. ಸರಿ, ಜ್ಞಾನ ಬಿಟ್ಟು ಬರೀ ಕರ್ಮಾಚರಣೆ ಮಾಡಿದ್ರು ಉಪಯೋಗ ಇಲ್ಲ. ಅದು ಕರ್ಮಾಚರಣೆ ಜೊತೆಗೆ ಜ್ಞಾನ ಎರಡೂ ಜೊತೆಗಿದ್ರೆ ಆಗ ಒಂದು ಗುರಿ ಮುಟ್ಬೋದಂತೆ, ಗುರಿ ತಲುಪಬಹುದು. ಹೇಗೆ ರಥಗತವು ಚಕ್ರದ್ವಯಂ ಇವ, ಒಂದು ರಥ ಓಡಿ ಮುಂದೆ ಹೋಗಿ ಮುಟ್ಬೇಕು ಅಂದ್ರೆ ಚಕ್ರ ಎರಡೂ ಬೇಕು. ಒಂದ್ ಚಕ್ರ ಇಲ್ದೆ ಹೋದ್ರೆ ಬಿದ್ದೋಗ್ಬಿಡುತ್ತೆ. ಆ ತರ ಇದು. ಹಾಗಾಗಿ ಶ್ರುತ ಆವೃತ್ತಿ ಪ್ರವಚನ, ಕೇಳಿದ್ದನ್ನ ಅನೇಕ ಬಾರಿ ಕೇಳ್ಬೇಕು, ಅನೇಕ ಬಾರಿ ಹೇಳ್ಬೇಕು, ಎರಡು. ಹಾಗಾಗಿ ಎಷ್ಟೆಷ್ಟು ಆವೃತ್ತಿನೋ ಎಷ್ಟೆಷ್ಟು ಪ್ರವಚನನೋ ಅಷ್ಟು ಅನುಕೂಲ. ಇಲ್ಲ ಅಂದ್ರೆ ಅದು ಅಭಿನವ ಉತ್ಪ್ರೇಕ್ಷ ಉಂಟಾಗಲ್ಲ. ಅಭಿನವ ಉತ್ಪ್ರೇಕ್ಷ ಅಂದ್ರೆ ಅಪೂರ್ವ ನಿಶ್ಚಯ ಅಂತ ಅರ್ಥ ಬರೀತಾರೆ ರಾಯರು. ಇದೆಲ್ಲ ತುಂಬಾ ಕಠಿಣವಾದ ಶಬ್ದ, ಸುಧಾದಲ್ಲಿ ಬರುವಂತ ಶಬ್ದ. ಕಠಿಣ ಯಾಕೆ ಅಂದ್ರೆ ಮೇಲ್ನೋಟಕ್ ಸುಲಭ, ವಿಚಾರ ಮಾಡಿದಾಗ ಒಳ್ಳೆ ಅರ್ಥ ಇರುತ್ತೆ, ಅದನ್ನ ಮರ್ತು ಬಿಡ್ತೀವಿ ನಾವು, ಗೊತ್ತಾಗಲ್ಲ ನಮ್ಗೆ. ಅಭಿನವ ಉತ್ಪ್ರೇಕ್ಷ ಅಂದ್ರೆ ಹೊಸದಾಗಿ ಹೊಳೆಯೋದೊಂದೇನು, ಹೊಸದಾಗಿ ನಿಮ್ಗೆ ಹೊಸ ವಿಷಯ ನಿಮಗೆ ಅರ್ಥ ಆಗುತ್ತೆ ಯಾವಾಗ ಚೆನ್ನಾಗಿ ಕೇಳ್ದ ಹಾಗೆ ಕೇಳುತ್ತನ್ ಮತ್ಮತ್ತೆ ಕೇಳಿದಾಗ ಅಥವಾ ಮತ್ಮತ್ತೆ ಹೇಳಿದಾಗ ಒಳ್ಳೆಯ ಫಲವನ್ನ ಪಡಿತಾನೆ ಅಂತ. ಇಷ್ಟು ಇಲ್ಲಿ ಬಂತು ವಿಷಯ. ಇನ್ನು ಟಿಪ್ಪಣಿಗಳಲ್ಲಿ ಒಂದೊಂದೇ ಶಬ್ದಗಳಿಗೆ ವಿಶೇಷ ವಿಚಾರವನ್ನ ಇಲ್ಲಿತು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಬರೀ ಶಬ್ದಗಳಿಗೆ ಅರ್ಥ ಜಾಸ್ತಿ ಈ ಪ್ರಘಂಟಕದಲ್ಲಿ, ಪ್ಯಾರಾದಲ್ಲಿ. ಮುಂದೆ ಇನ್ನು ಒಳ್ಳೊಳ್ಳೆ ವಿಷಯಗಳಿದೆ. ಆಗ ಸತ್ಸಿದ್ಧಾಂತ ಅಂದ್ರೆ ಅಂತ ಏನ್ ಬಂತು, ಆ ಸತ್ಸಿದ್ಧಾಂತದ ವಿಭಾಗ ಅದು ಇದು ಅದೊಂದು ಚಾರ್ಟ್ ತರ ಬರ್ಕೊಬೇಕು ಅಂತ ಒಳ್ಳೆ ವಿಷಯಗಳಿದೆ. ಅದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.